ನಾನು ಸಭೆಗೆ ಹೇಳಿದ್ದು, ನಾನು ನಿಮ್ ಸುದ್ದಿ ಮಾತಾಡಿಲ್ಲ. ನೀವು ಮಾಡಬೇಡಿ ರಘು ಸರ್, ನಿಮ್ ಸುದ್ದಿ ಮಾತಾಡಿಲ್ಲ. ಬಟ್ಟೆ ನಾನು ಬಿಚ್ಚಾಕ್ತೀನಿ. ಮಾತಾಡ್ತೀರಾ ನೀವು? ಶಿಡ್ಲಘಟ್ಟ ನಗರಸಭೆಯಲ್ಲಿ ಅಕ್ರಮ ಖಾತೆ ಪ್ರಕರಣ, ಶಾಸಕರೇ ಬಯಲಿಗೆ ತಂದ ಭ್ರಷ್ಟಾಚಾರ. ಇವತ್ತು ಒಟ್ಟಾರೆ ನನಗಿರೋ ಮಾಹಿತಿ ಪ್ರಕಾರ ನಮ್ಮ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಖಾತೆ ಮಾಡುವಂತ ವಿಚಾರವಾಗಿ ಬಹಳಷ್ಟು ಅಕ್ರಮ ನಡೆದಿದೆ. ಶಿಡ್ಲಘಟ್ಟ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಕುಡಿಯುವ ನೀರು ಪೂರೈಕೆಗಾಗಿ ಕೊಳವೆ ಬಾವಿಯ ದುರಸ್ತಿ ಖಾತೆ ಮಾಡುವ ವಿಚಾರದಲ್ಲಿ ಗಂಭೀರ ಅಕ್ರಮ ನಡೆದಿದೆ ಎಂದು ಶಾಸಕ ಮೇಲೂರು BN ರವಿಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮದೇ ಪಕ್ಷದ ಆಡಳಿತದಲ್ಲಿದ್ದರೂ ನಗರಸಭೆಯ ಒಳಾಂಗಣ ಭ್ರಷ್ಟಾಚಾರವನ್ನು ಬಯಲಿಗೆ ತಂದ ಶಾಸಕರು ಸಾರ್ವಜನಿಕರಿಂದ ಸಂಗ್ರಹವಾಗುವ ತೆರಿಗೆ ಹಣದಲ್ಲಿ ನಡೆದಿರುವ ದುರುಪಯೋಗದ ವಿರುದ್ಧ ಅಧಿಕಾರಿಗಳ ಮೇಲೆ ಕಿಡಿಕಾರಿದರು. ಶಾಸಕರ ಪ್ರಕಾರ 3 ಕೊಳವೆ ಬಾವಿ ದುರಸ್ತಿಗೆ 3 ಲಕ್ಷ ರು ಬಿಲ್ ಆಗಿದೆ. ನಗರಸಭೆ ಅಧಿಕಾರಿಗಳು ಒಂದೇ ಬೋರ್ವೆಲ್ ದುರಸ್ತಿಗೆ 2,80,000 ರು ಬಿಲ್ ಮಾಡಿರುವುದು ಗಂಭೀರ ಅಕ್ರಮವಾಗಿದೆ. ಇದು ಸಾರ್ವಜನಿಕರ ತೆರಿಗೆ ಹಣ, ನೀವು ಲೂಟಿ ಮಾಡಲು ಅಲ್ಲ ಎಂದು ಶಾಸಕರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಮೊನ್ನೆ ಯಾರು ವಾರ್ಡ್ ನಂಬರ್ 30ರಲ್ಲಿ ನಮ್ಮ ಉಪಾಧ್ಯಕ್ಷರು ವಾರ್ಡ್ ಯಾರು ಬಿಲ್ ಕೊಟ್ರೆ ಅಂತ, ಮೇಡಮ್ ನಾನು ಅದೇನು ಬೋರ್ ರೆಡಿ ಮಾಡಿಸಿದ್ದಾರೆ ಸರ್, 2,80,000 ಬಿಲ್ ಕೊಟ್ಟೆ ಅವರು ಎಸ್ಟಿಮೇಟ್ ಕೊಟ್ಟವರು. 3 ವಾರ್ಡ್ ಬೋರ್ ರೆಡಿ ಮಾಡಿಸಿದ್ವಿ. 3 ವಾರ್ಡ್ಗೆ ಆಗಿರೋದು 3 ಲಕ್ಷ. ಒಂದು ಬೋರ್ಗೆ ಹೆಂಗೆ 2,80,000 ನೀವು ಹೇಳಿದ್ರೆ ಮೇಡಮ್? 3 ಬೋರ್ಗೆ ಆಗಿರೋದು 3 ಲಕ್ಷನೇ. 2 ಕಡೆ ಕೇಸಿಂಗ್ ಚೇಂಜ್ ಮಾಡ್ಯಾರ. ವಾರ್ಡ್ ನಂಬರ್ 5ರಲ್ಲಿ ಮಾಡ್ಯಾರ, ವಾರ್ಡ್ ನಂಬರ್ 8ರಲ್ಲಿ ಮಾಡ್ಯಾರ, ವಾರ್ಡ್ ನಂಬರ್ 30ರಲ್ಲಿ ಮಾಡ್ಯಾರ. 3 ಬೋರ್ಗೂ 3 ಲಕ್ಷ ಖರ್ಚಾಗಿದೆ. 1 ಬೋರ್ಗೆ 2,80,000 ಹೆಂಗೆ ಖರ್ಚು ಬರ್ತದೆ? ಜನಸಾಮಾನ್ಯ ಕಟ್ಟೆ ತೆರಿಗೆ ಹಣ ಇದು, ಲೂಟಿ ಮಾಡೋದಲ್ಲ. ನಗರಸಭೆಯ ತೆರಿಗೆ ಹಣದಲ್ಲಿ ಭ್ರಷ್ಟಾಚಾರ ನಡೆದರೆ ಸಹಿಸುವುದಿಲ್ಲ. ಅಕ್ರಮ ಖಾತೆ ಮಾಡಿದ್ದರೆ ಜಿಲ್ಲಾಧಿಕಾರಿಗಳಿಂದ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಮಾಡುತ್ತೇನೆ ಎಂದು ಆಗ್ರಹಿಸಿದರು. ಇವತ್ತು ಒಟ್ಟಾರೆ ನನಗಿರೋ ಮಾಹಿತಿ ಪ್ರಕಾರ ನಮ್ಮ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಖಾತೆ ಮಾಡುವಂತ ವಿಚಾರವಾಗಿ ಬಹಳಷ್ಟು ಅಕ್ರಮ ನಡೆದಿದೆ. ನಾನು ಜಿಲ್ಲಾಧಿಕಾರಿಗೆ ಹೇಳಿ ಪ್ರತಿ ಮನೆಯನ್ನು ಮತ್ತೊಂದು ತಿರುಗಿ ನಾನು ಸರ್ವೆ ಮಾಡಿಸ್ತೀನಿ. ಯಾರಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ತೀನಿ. ಜಿಲ್ಲಾ KDP ಸಭೆಯಲ್ಲಿ ಜಿಲ್ಲೆಯ ಎಲ್ಲಾ ನಗರಸಭೆಗಳ ಖಾತೆ ವಿಚಾರ ಕೇಳಿದಾಗ ಶಿಡ್ಲಘಟ್ಟ ನಗರಸಭೆ ಆಯುಕ್ತರು ಶಿಡ್ಲಘಟ್ಟ ನಗರಸಭೆ ಖಾತೆಯಲ್ಲಿ ಕೇವಲ 50 ಲಕ್ಷ ರು ಮಾತ್ರ ಇದೆ ಎಂದು ಹೇಳಿದ ವಿಚಾರವನ್ನು ಶಾಸಕರು ಉಲ್ಲೇಖಿಸಿದರು. ಉದಾಹರಣೆಗೆ ಮೊನ್ನೆ 6ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು KDP ಸಭೆ ಮಾಡಿದ್ರು. ಆ KDP ಸಭೆಯಲ್ಲಿ ಉಸ್ತುವಾರಿ ಸಚಿವರು ಎಲ್ಲಾ ನಗರಸಭೆ ಆಯುಕ್ತರಿಗೆ ಕೇಳಿದಂತ ಸಂದರ್ಭದಲ್ಲಿ ಏನಪ್ಪಾ ನಿಮ್ಮ ಒಂದು ನಗರಸಭೆಗಳಲ್ಲಿ ಯಾವ್ಯಾವ ರೀತಿ ಆಡಳಿತ ಮಾಡ್ತಾ ಇದ್ರಿ, ಯಾವ್ಯಾವ ರೀತಿ ಬಿ ಖಾತೆಗಳಾಗಿದೆ, ಎ ಖಾತೆಗಳಾಗಿದೆ, ಎಷ್ಟು ರೆವಿನ್ಯೂ ಐತೆ ಅಂತ ಹೇಳಿದಾಗ ಚಿಂತಾಮಣಿ ನಗರಸಭೆ ಆಯುಕ್ತರು 9,60,00,000 ಐತೆ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರ ಆಯುಕ್ತರು 6,50,00,000 ಐತೆ ಅಂತ ಹೇಳಿದ್ರು. ಗೋರಿಬಿದ್ನೂರು ಆಯುಕ್ತರು 3 ಕೋಟಿ ಐತೆ ಅಂತ. ಬಾಗೇಪಲ್ಲಿ ಅವರು 16 ಲಕ್ಷ ಅಂತ ಹೇಳಿದ್ರು. ಗುಲ್ಬಂಡೆ ಅವರು 6 ಲಕ್ಷ ಅಂತ. ಶಿಡ್ಲಘಟ್ಟದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರೋದು ಖಾತೆ ಇರ್ತಕ್ಕಂಥ ಶಿಡ್ಲಘಟ್ಟದಲ್ಲಿ ನಮ್ಮ ಆಯುಕ್ತರಿದ್ದು ನಮ್ದು 50 ಲಕ್ಷ ಇದೆ. ಇವತ್ತು ಕಟ್ಟಡ ಬಿಲ್ಡಿಂಗ್ಗಳಿಗೆ ಸರ್ಕಾರಕ್ಕೆ ಕಟ್ಟಬೇಕಾದ 30,000ದಿಂದ 1 ಲಕ್ಷ ರು ತೆರಿಗೆ ಹಣವನ್ನು ಅಧಿಕಾರಿಗಳು ಯಾರೋ ಶಿಫಾರಸು ಮಾಡಿದ್ದಾರೆ ಎಂದು ಕೇವಲ 2,000 ಅಥವಾ 5,000 ರುಗೆ ಬಿಲ್ ಮಾಡಿ ಮುಗಿಸುತ್ತಾರೆ ಎಂದು ನಗರಸಭೆಯ ಅವ್ಯವಸ್ಥೆ ಬಗ್ಗೆ ಕಟುವಾಗಿ ಟೀಕಿಸಿದರು. ಇವತ್ತು ಖಾತೆ ಅಂಕಿಅಂಶಗಳು ನಾವು ನೋಡಿದಾಗ ನನಗಿರೋ ಮಾಹಿತಿ ಪ್ರಕಾರ ಇವತ್ತು ಒಂದು ಖಾತೆ ಮಾಡ್ಬೇಕಾದ್ರೆ ಇಷ್ಟೊಂದು ಮಾತಾಡ್ತೀವಿ. 1,000 ಕಟ್ಸ್ಕೊಂತ ಇದ್ರಿ, 2,000 ಕಟ್ಸ್ಕೊಂತ, ಖಾಲಿ ನಿವೇಶನಕ್ಕೆ 1,000 2,000 ಕಟ್ಸ್ಕೊಂಡು ಡೆವಲಪ್ ಬಿಲ್ಡಿಂಗ್ ಕಟ್ಟಡ ಆಗಿರೋಂಥ ಎಷ್ಟು ಕಟ್ಸ್ಕೊಂತ ಇದ್ದೀರಾ? ಯಾರೋ ಬರ್ತಾರೆ ಏನೋ ಒಂದು ರೆಕಮೆಂಡ್ ಮಾಡಿ 30,000 40,000 50,000 1 ಲಕ್ಷ ಕಟ್ಟಬೇಕು ಟ್ಯಾಕ್ಸ್. 5,000 2,000 ಬಿಲ್ ಹಾಕ್ಸ್ಬೇಕು. ಇದು ನಡೀತಾ ಇದೆ ಸಂಪೂರ್ಣವಾಗಿ ನನ್ನ ಮಾಹಿತಿ. ಈಗ ಈ ನಗರಸಭೆ ಸರಿಪಡಿಸಬೇಕಂತೇಳಿ ನಿರಂತರವಾಗಿ 2012ರಿಂದ ನನ್ನ ಪ್ರಾಮಾಣಿಕತೆಯಲ್ಲಿ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಸಾಮಾನ್ಯ ಸಭೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲು ನಡೆಯಬೇಕು. ವೈಯಕ್ತಿಕ ದ್ವೇಷ ಅಥವಾ ಪ್ರತಿಷ್ಠೆಗಳ ವಿಚಾರಗಳಿಂದ ಸಭೆ ವ್ಯರ್ಥವಾಗಬಾರದು. ರಾಜಕಾರಣದ ಸಮಯದಲ್ಲಿ ರಾಜಕಾರಣ ಮಾಡೋಣ, ಅಭಿವೃದ್ಧಿಯ ಸಮಯದಲ್ಲಿ ಅಭಿವೃದ್ಧಿ ಮಾಡೋಣ ಎಂದು ಶಾಸಕರು ಸ್ಪಷ್ಟ ಸಂದೇಶ ನೀಡಿದರು. ನಮ್ಮ ನಗರಸಭೆ ಸದಸ್ಯ ತಾವಿದ್ದೀರಿ, ತಾವೇನೋ ನಮ್ಮ ಕೃಷ್ಣಮೂರ್ತಿ ಹೇಳ್ತಾ ಇದ್ರು 31 ಮುಗಿದೈತೆ ಅಂತ. ಈಗ 31 ಮುಗಿದ್ರು ಒಂದೇ, ನೀವಿರೋವರೆಗೂ ನೀವೇ ಸದಸ್ಯರು. ನೀವು ಜನಸಾಮಾನ್ಯ ಕೆಲಸಕ್ಕೆ ಮಾಡುತ್ತೆ.
ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸುಧಾಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು 27ನೇ ತಾರೀಕು ಶಿಲ್ಘಾಟ್ ನಗರ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಶಿಲ್ಘಾಟ್ ನಗರದಲ್ಲಿ ಹೈಟೆಕ್ ಮಾರ್ಕೆಟ್ 200 ಕೋಟಿ ವೆಚ್ಚದಲ್ಲಿ 92 ಕೋಟಿ ಅಮೃತ್ ಕೂವಲ್ಲಿ ಪ್ರತಿ ಮನೆಗೂ ನೀರು ಕೊಡ್ತಂಥದ್ದು ದುರ್ಗೆ ಪೂಜೆ ಐತೆ. ಮತ್ತೆ ಯೂಜನಿಗೆ 38 ಕೋಟಿ. ಇವೆಲ್ಲರೂ ಸರ್ಕಾರ ಕೊಟ್ಟು ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ, ಯಾರ್ಯಾರು ತಾಕತ್ತು ತಮ್ಮ ನೋಡ್ಕೊಂಡು ಈ ಜನಗಳಿಗೆ ಒಳ್ಳೇದು ಮಾಡೋಂಥ ಕೆಲಸ. ಕಡೆಯದೆಲ್ಲ ದ್ವೇಷಗಳು ಸಾಧನೆ ಮಾಡಿಕೊಂಡು ನಾವೇನೋ ಶಿಲ್ಘಟ್ನ ಉದ್ಧಾರ ಮಾಡಿಬಿಟ್ಟಿದ್ರೆ ಅಂತ ಹೇಳೋದು ಬೇಕಾಗಿಲ್ಲ. ಯಾರ್ಯಾರು ಉದ್ಧಾರ ಮಾಡ್ಯಾರ ಎಲ್ಲ ಗೊತ್ತೈತೆ. ಶಿಲ್ಘಟ್ನ ಯಾರ್ಯಾರು ಉದ್ಧಾರ ಮಾಡ್ಯಾರ ಎಲ್ರಿಗೂ ಗೊತ್ತೈತೆ, ನಿಮ್ಮೆಲ್ರಿಗೂ ಗೊತ್ತೈತೆ. ನೀವು ಮಾತಾಡ್ತಾ ಇಲ್ಲ ಅಷ್ಟೇ. ನಿಮ್ಗೆ ಗೊತ್ತಿಲ್ಲ. ಸ್ಲಮ್ ಬೋರ್ಡ್ ಇದುವರೆಗೆ ಅಕ್ಪತ್ತಲ್ಲಿ ಕೊಡ್ಸಿದ್ದೀರಾ? 612, 500 ಒಟ್ಟು 1112 ಮನೆ ಅಕ್ಪತ್ತಲ್ಲಿ ಕೊಟ್ಟಿದ್ದೀರಿ ಇದುವರೆಗೂ. ಈಗ ಒಂದೊಂದು ಮನೆಗೆ ಎಷ್ಟು ಜನ ಕೇಳಿದ್ರಿ? ಮನೆಗಿಲ್ಲ, ಮನೆ ಕೇಳಿದ್ದು ನಾವು ಮಾತಾಡಿದ್ದೀನಿ. ಎಷ್ಟೈತೆ ಕತೆ ಮಾತಾಡಿದ್ರೆ? ಈಗ ನಿಮ್ಮ ಮಾಡಗಳಲ್ಲಿ ಸಮಸ್ಯೆಗಳನ್ನ ನೀವೆಲ್ಲ ಹೇಳಿದಿರಿ, ಎಲ್ಲ ರೆಕಾರ್ಡ್ ಆಗಿದೆ, ಬನ್ನುವನ್ನು ಹೇಳೋದು. ಈಗ ನಮ್ಮ ರಾಜ್ಯದಲ್ಲಿ ಇವತ್ತು ಅಲ್ಪಸಂಖ್ಯಾತರು ಮೈನಾರಿಟಿ ಒಳಗಡೆ ಈ ವರ್ಷ 3 ಕೋಟಿ ಅನುದಾನ ಬರುತ್ತೆ. ಬಲಗಡೆಗೆ 1.25 ಕೋಟಿ, ಎಡಗಡೆಗೆ 1.25 ಕೋಟಿ ನಾವು ಅವಾರ್ಡ್ಗೆ ಕೊಡ್ಬೇಕಂತೇಳಿ ಪ್ರತಿ ಯುಕ್ತನು ವಾರ್ಡ್ ನಂಬರ್ 26, 25, 24, 19, 18 ಈ ಕಡೆ ವಾರ್ಡ್ ನಂಬರ್ 20, 14, 27, 25 ಇಷ್ಟು 3 ಕೋಟಿ ಅನುದಾನ ಮುಂದಿನ ತಿಂಗಳು ಕೊಡ್ತಾರೆ. ನೀವು ಆಯುಕ್ತರು ಎಲ್ಲರೂ ಗಮನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಈಗ ಒಂದು ಖಾತೆ ಆದ್ರೂ ನನ್ನ ಮಾಹಿತಿ ಇದೆ, ನಗರಸಭೆಯಲ್ಲಿ ಏನ್ ನಡೀತದೆ ನನ್ನ ಮಾಹಿತಿ ಇದೆ. ಸುಮ್ಮನೆ ಮಾತಾಡಿದ್ರೆ ನೀವು ಅಧಿಕಾರಿಗಳು ಹಿಂದೆ ಏನ್ ಮಾಡಿದ್ರೆ ನಾನು ಗಮನಿಸ್ತೀನಿ. ಇನ್ನು ಮುಂದೆ ಪ್ರತಿಯೊಂದು ದಾಖಲೆ ಪಾರದರ್ಶಕವಾಗಿರಬೇಕು. ತಿಂಗಳ ಕೊನೆಯಲ್ಲಿ ನಗರಸಭೆ ಎಲ್ಲ ರೆವಿನ್ಯೂ ವಹಿವಾಟುಗಳನ್ನು ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಬೇಕು. ಹಿಂದೆ ಏನಾಗಿದೆ ನನಗೆ ಅವಶ್ಯಕತೆ ಇಲ್ಲ, ಇನ್ನು ಮುಂದೆ ಎಲ್ಲ ಪಾರದರ್ಶಕವಾಗಿ ಇರಬೇಕು ಎಂದು ಹೇಳಿದರು. ಇಡೀ ರಾಜ್ಯದಲ್ಲಿ 5 ಕೋಟಿ ಸಾಲ ಇರುವ ನಗರಸಭೆ ಯಾವುದಾದರೂ ಇದ್ದರೂ ಅದೇ ಶಿಡ್ಲಘಟ್ಟ ನಗರಸಭೆ. ಇದನ್ನು ನಾನು ಘಂಟಾಘೋಷವಾಗಿ ಹೇಳುತ್ತೇನೆ. ಅಷ್ಟೊಂದು ಅವ್ಯವಸ್ಥೆಯಿಂದ ಈ ನಗರಸಭೆ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿ ಸ್ವಚ್ಛತೆ ಕೆಲಸ ಮಾಡಲು ನಿಮಗೆ ಆಗದಿದ್ದರೆ ನಗರಸಭೆಗೆ ಬೀಗ ಹಾಕಿಬಿಡಿ. ನನ್ನ ಅಧಿಕಾರವಿರುವವರೆಗೆ ನಾನೇ ನನ್ನ ಸ್ವಂತ ಖರ್ಚಿನಿಂದ ಸ್ವಚ್ಛತೆ ಮಾಡಿಸುತ್ತೇನೆ ಎಂದು ಕಟುವಾಗಿ ಹೇಳಿದರು. ಅವಶ್ಯಕತೆ ಇಲ್ಲ ಸರ್. ನೀವು ಒಂದು ನಿಮಿಷ, ನೀವು 2 ತಿಂಗಳಿಂದ ಬಂದಿಲ್ಲ, ಈ ಕ್ಲೀನಿಂಗ್ ನಡೀತಾ ಇಲ್ಲ. ಕ್ಲೀನಿಂಗ್ ನಡೀಲ್ಲ ಅಂದ್ರೆ ನೀವು ನಗರಸಭೆ ಬೀಗ ಹಾಕ್ಬಿಡಿ, ನಾನು ಮಾಡಿಸ್ತೀನಿ. ನಾನು ಅಧಿಕಾರದಾಗಿರೋವರೆಗೂ ನಾನು ಸ್ವಂತ ದುಡ್ಡಾಗ ಕ್ಲೀನ್ ಮಾಡಿಸ್ತೀನಿ. ಈಗ ನಿಮ್ಗೆ ಇಲ್ಲಿ ಹೊಂದಾಣಿಕೆ ಅಲ್ಲ, ಈ ಹೊಂದಾಣಿಕೆ ಇಲ್ದ್ಮೇಲೆ ನಗರಸಭೆ ಒಳ್ಳೇದಾಗ ನೀವು ಅಧಿಕಾರಿಗಳು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದು. ಈಗ ನೀವು ಸರ್ಕಾರದಲ್ಲಿ ಜನಸಾಮಾನ್ಯರು ಕಟ್ಟಿರೋಂಥ ತೆರಿಗೆ ಹಣದಿಂದ ನೀವು ಸಂಬಳ ತಗೊಂಡಿದ್ದೀರಿ. ಸರ್ಕಾರಿ ಕೆಲಸಕ್ಕೆ ನೀವು ತಪ್ಪು ಮಾಡಬಾರ್ದು. ನೀವೆಲ್ಲರೂ ಇನ್ ಮೇಲೆ ಒಗ್ಗಟ್ಟಾಗಿ ಮೊದಲನೇ ದೀಪ ಈಗ ಬಾಗಿಂಗ್ ಮಿಷಿನ್ ಮಾಡಿ ಎಷ್ಟು ದಿನ ಆಯ್ತು? ಒಂದೇ ಸರ್ತಿ ಫಸ್ಟ್ ಬಂದಾಗ ಮಾಡಿರೋದು, ತಿರ್ಗಿಲ್ಲ. ಎಲ್ಲ ಕಟ್ಟೋಗಿತ್ತು, ಅದು ರಿಪೇರಿ ಕಳಿಸ್ಲೇ ಇಲ್ಲ. ಹೇಳಿ ಇವತ್ತು ಆಯ್ತು ಸರ್. ನಾನು ನಿನ್ನೆ ರಿಪೋರ್ಟ್ ಬಂದಿದ್ದೆ, ನಾಳೆ ಕಳಿಸಿ ರೆಡಿ ಮಾಡಿಸಿ ಓಡಿಸಿ. ಈಗ ದೀಪಾವಳಿ ಹಬ್ಬ ಬರ್ತದೆ, ಈಗ ಕ್ಲಿಯರ್ ಮಾಡಿ ಲೈಟಿಂಗ್ ಏನೇನಾಯ್ತು ಎಲ್ಲ ನನ್ಗೆ ಮಾಹಿತಿ ಕೊಡ್ತೀನಿ. ಈಗ ನೀವು ನನ್ನ ಗಮನ ಪಡೆದಿರೋ ನಗರಸಭೆಯಲ್ಲಿ ಯಾರಿಗೂ ಬಿಲ್ ಕೊಡಬಾರ್ದು, ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಮೊನ್ನೆ ಉದಾಹರಣೆ ಬಂದೆ, ಒಂದ್ ಬೋರ್ಗೆ 2.80 ಕೇಳಿದ್ರು, 3 ಬೋರ್ ರೆಡಿ ಮಾಡಿಸಿದ್ವಿ, 3 ಲಕ್ಷ ನಾವು ಹೇಳೋರು. ನಾನು ಬಿಲ್ ಹೆಂಗ್ ಒಂದ್ ಬೋರ್ಗೆ 2.80 ಕೇಳ್ತಾರೆ? ಯಾರು ದುಡ್ಡಿದು? ನನ್ನ ಗಮನ ಪಡೆದಿರ ನಗರಸಭೆ ಸದಸ್ಯರು ಎಲ್ಲ ಮುಂದೆ ಹೇಳ್ತಾ ಇದ್ವಿ, ಯಾರು ಬಿಲ್ ಕೊಡಬಾರ್ದು. ವಿಸಿಟ್ ಮಾಡೋಣ, ಕೆಲಸ ಮಾಡಿರೋ ಬಿಲ್ ತಗೊಂಡು ನಾವು ತೊಂದರೆ ಕೊಡೋದು. 10 ರೂಪಾಯಿ ಕೆಲಸ ಮಾಡಿ 100 ರೂಪಾಯಿ ಬಿಲ್ ಕೊಟ್ಟು ನಾವು ಬಿಲ್ ಕೊಡೋಕ್ಕಾಗಲ್ಲ. ಜನಗಳಿಗೆ ನಾವು ಕಾವಲಿರೋದು, ಜನಗಳಾಸ್ತಿಗೆ ನಾವು ಕಾವಲಿರೋದು. ಇನ್ನು ನಮ್ಮದೇ ಇಟ್ಕೊಂಡು. ಎರಡನೇದು, ನಿಮ್ಮ ವಾರ್ಡಲ್ಲಿ ಏನೇ ಸಮಸ್ಯೆ ಇತ್ತು ಒಂದು ಅಧ್ಯಕ್ಷರು ಆಯ್ತು ಗಮನ ತಗೊಂಡ್ರೆ ನಿಮ್ಮ ಕೆಲಸಕ್ಕೆ ಏನೇ ಬಗೆಹರಿಸ. ಅಧಿಕಾರಿಗಳಿಗೆ ಉದ್ದೇಶಿಸಿ ಅವರು ಹೇಳಿದರು, ನೀವು ಜನಸಾಮಾನ್ಯರ ತೆರಿಗೆ ಹಣದಿಂದ ಸಂಬಳ ಪಡೆಯುತ್ತೀರಿ. ಆದ್ದರಿಂದ ಜನರ ವಿಶ್ವಾಸ ಉಳಿಸುವಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಇಲ್ಲದಿದ್ದರೆ ಜನರ ಮುಂದೆ ಉತ್ತರ ಹೇಳಬೇಕಾಗುತ್ತದೆ. ಸಭೆಯಲ್ಲಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯಿತು. ಅಭಿವೃದ್ಧಿ ಯೋಜನೆಗಳ ಕುರಿತು ಸಲಹೆ ಸೂಚನೆಗಳು ಮಂಡನೆಗೊಂಡವು. ಸಭೆಯು ಗಂಭೀರ ಚರ್ಚೆ ಹಾಗೂ ಶಾಸಕರ ತೀವ್ರ ಆಕ್ರೋಶ ವಾತಾವರಣದಲ್ಲಿ ಮುಕ್ತಾಯವಾಯಿತು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಜಾಸ್ತಿ ಆಗಿರ್ತದೆ, ಅದಕ್ಕೆ ತಡೆಗಟ್ಟಲಿಕ್ಕೆ ಏನ್ ಮಾಡಬೇಕು? ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಎರಡೇ ಮಕ್ಕಳಿಗೆ ನಾವು ಎಲ್ಲರೂ ಸಮೃದ್ಧಿ ಮಾಡೋಣ, ಆರೋಗ್ಯವನ್ನ ಕಾಪಾಡೋಣ ಅಂತ ಹೇಳಕ್ಕೆ ಬಯಸ್ತೀನಿ. ತಾವು ಹೇಳಿದ್ರಿ ಸಿಗ್ನಲ್ ಬಗ್ಗೆ ಶಾಸಕರು ಸಾಹೇಬ್ರಿಗೆ ಮತ್ತು ಕಮಿಷನರ್ಗೆ ಹೇಳ್ಬಿಟ್ಟು ಅದನ್ನೆಲ್ಲ ನಾವೆಲ್ಲ 31 ಜನ ನಮ್ಮ ಸದಸ್ಯರುಗಳೆಲ್ಲರೂ ಸೇರಿಕೊಂಡು
ಮನೆ ಮನೆ ಕಾರ್ಯಕ್ರಮ ಅಂತ ಮಾಡ್ತಾ ಇದೀವಿ ಈಗ, ಜನಸ್ನೇಹಿ ಪೊಲೀಸ್ ಅಂತೇಳಿ. ಅದ್ರ ಜೊತೆ ನೀವೆಲ್ಲರೂ ಸೇರಿಕೊಂಡು ಎಲ್ಲ ಹುಡುಗರು ಕಾಲೇಜುಗಳಿಗೆ ಒಂದು ಕಾರ್ಯಕ್ರಮನ ಶಾಸಕರ ನೇತೃತ್ವದಲ್ಲಿ ಮಾಡೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಮಾಡೋಣ. ಅವರ ವಾರ್ಡ್ಗಳಲ್ಲಿ ಎಲ್ಲರಿಗೂ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ಹೇಳಿ ಮಕ್ಕಳಿಗೆ ಒಂದು ಅವೇರ್ನೆಸ್ ಮೂಡಿಸೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ನೀವು ಐಮಾಸ್ ಲೈಟ್ ಏನೋ ಹೇಳಿದ್ರಲ್ಲ, ಟ್ರಾಫಿಕ್ ಸಿಗ್ನಲ್, ಅದನ್ನು ಪರಿಶೀಲನೆ ಮಾಡಿ ಮಾಡಿಸೋಣ. ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಸತ್ಯನಾರಾಯಣರಾವ್ ಹಾಸ್ಪಿಟಲ್ ಮುಂದಾಗಿರ್ಬೋದು, ನಗರಸಭೆ ಮುಂದಾಗಿರ್ಬೋದು, ಗಾಡಿಗಳು ತೆಗೆಯೋದಕ್ಕಾಗೋದು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಒಂದು ನಿಮಿಷ, 25 ದಿವಸಕ್ಕೆ ಆಗುತ್ತೆ. ನಾನು ಮುಳುಬಾಗ್ಲು ಕೋಲಾರದಲ್ಲೆಲ್ಲ ಮಾಡಿ ಬಂದಿದ್ದೀನಿ, ವಿಜಯಪುರದಲ್ಲಿ ಮಾಡಿದ್ದೀನಿ. ನನಗೆ ಸಮಾಧಾನ ಇದೆ. ನಾನು ಡೈಲಿ ಹೋಗಿ ಬರಬೇಕಾದ್ರೆ ನಾನು ಪದೇ ಯಾರಿಗೂ ಹೇಳಲಿಕ್ಕೆ ಹೋಗಲ್ಲ. ನನಗೆ ಇಲ್ಲಿ ನಗರದವರು ಮತ್ತು ತಾಲೂಕಿನವರು ಅಟ್ಲೀಸ್ಟ್ 85% ಗಾಡಿಗಳನ್ನ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರು ನೀನು ಯಾರೋ ಗೊತ್ತಿಲ್ಲದವರು ಓದ ಬರೋರು ರೈತರು ಮತ್ತು ಯಾರೋ ಸಾಮಾನ್ಯ ಜನರು ಬಂದು ನಿಲ್ಲಿಸ್ತಾರೆ, ಪಟ್ಟಂತ ಹೋಗ್ತಾರೆ. ಅವ್ರಿಗೂ ಬುದ್ಧಿ ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೂ ಒಂದು ಅವೇರ್ನೆಸ್ ಮಾಡೋಣ. ಬಟ್ 85% ಶಿಲ್ಘಾಟ್ ನಗರದಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗಿದೆ.